ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಸೇವರಿ ಆ್ಯಶ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಮಿಕ್ಸಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಕಾಯಿ ತುರಿ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪಿದ್ರೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಮತ್ತು ಹುರಿದಿರೋ ಶೇಂಗಾ ಬೀಜನ ಈ ಥರ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ನೀವು ಹುರಿದಿರೋ ಶೇಂಗಾ ಬೀಜನ ಇಡೀದಾಗಿ ನೀವು ಮಿಕ್ಸಿಗೆ ಹಾಕ್ಕೋಬೋದು. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಟೇಸ್ಟಿಗೆ ಅಂತ ನಾನು ಬೆಲ್ಲನ ಹಾಕ್ಕೊಂಡು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ನಾನು ಹಸಿಮೆಣಸು ಹಾಕಿನೂ ಕೂಡ ಮಾಡ್ತೀನಿ, ಖಾರದ ಪುಡಿ ಹಾಕಿನೂ ಕೂಡ ಮಾಡ್ತೀನಿ. ಹಸಿಮೆಣಸು ಹಾಕಿರೋದು ಗ್ರೀನ್ ಕಲರ್ ಗ್ರೇವಿಯಾಗಿ ಬರುತ್ತೆ. ಮತ್ತು ನೀವು ರೆಡ್ ಕಲರ್ ಗ್ರೇವಿ ಬೇಕು ಅಂತ ಅಂದರೆ ನೀವು ಖಾರದ ಪುಡಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾನಿವತ್ತು ಅದಕ್ಕೆ ಟೊಮೆಟೊ ಹಾಕಿದ್ದೀನಿ. ನನ್ನ ಹತ್ರ ಹುಣಸೆಹಣ್ಣು ಖಾಲಿ ಆಗಿತ್ತು. ನಾನು ಆ್ಯಕ್ಚುಲಿ ಸುಮಾರಿಗೆ ನಾನು ಯಾವಾಗಲೂ ಹುಣಸೆ ಹಣ್ಣು ಹಾಕಿನೇ ಮಾಡೋದು. ನನ್ನ ಹತ್ರ ಹುಣಸೆಹಣ್ಣು ಇರಲಿಲ್ಲ ಅಂತ ಅಂದ್ಬಿಟ್ಟು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿರೋದು ಕೂಡ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನಾನು ಇಷ್ಟು ಐಟಮ್ ಹಾಕಿರೋದ್ರಲ್ಲಿ ಟೊಮೆಟೊ ಮತ್ತು ಹುಣಸೆಹಣ್ಣು ಒಂದೇ ಡಿಫ್ರೆನ್ಸ್ ಇರೋದು. ನಾನು ಯಾವಾಗಲೂ ಹುಣಸೆಹಣ್ಣು ಹಾಕ್ಕೋತೀನಿ. ಈ ಸಲ ಮಾಡಬೇಕಾದ್ರೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದಿದೆ ಮನೇಲಿ ಅದನ್ನು ಹಾಕ್ಕೊಳ್ಳಿ. ಟೊಮೆಟೊ ಇದ್ದರೆ ಟೊಮೆಟೊ ಹಾಕ್ಕೊಳ್ಳಿ, ಹುಣಸೆಹಣ್ಣಿದ್ರೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಆ ಥರ ಪೇಸ್ಟ್ನ ಎಣ್ಗಾಯಿ ಒಳಗಡೆ ಹೇಗೆ 4 ಭಾಗ ಮಾಡಿಕೊಂಡು ಅದ್ರ ಒಳಗಡೆ ಮಸಾಲೆನ ತುಂಬಿ ಈ ಥರ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಜಸ್ಟ್ ಒಗ್ಗರಣೆಗೆ ಹಾಕಿದ್ರೆ ಸಾಕು. ಕರಿಬೇವು ಸೊಪ್ಪಿದ್ರೆ ಹಾಕ್ಕೊಳ್ಳಿ. ಒಗ್ಗರಣೆಗೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಆ ಥರದ್ದು ಏನೂ ಹಾಕಬೇಕು ಅಂತ ಇಲ್ಲ. ನೀವು ಈ ಥರ ಜಸ್ಟ್ ಸಾಸಿವೆ ಜೀರಿಗೆ ಒಗ್ಗರಣೆನ ಕೊಟ್ಕೊಂಡು ಬದನೆಕಾಯಿನೇ ಡೈರೆಕ್ಟಾಗಿ ಅದಕ್ಕೆ ಹಾಕಿ 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ, ಸ್ವಲ್ಪ ಅರಿಶಿನ ಹಾಕಿ ಮತ್ತು ಫ್ರೈ ಮಾಡಿಕೊಂಡು ಮತ್ತು ಉಳಿದಿರೋ ಪೇಸ್ಟನ್ನೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಬೇಯಿಸ್ಕೊಳ್ಳಿ. ಅದು ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಬದನೆಕಾಯಿ ಇದ್ದರೆ ಬೇಗ ಬಾಯ್ಲ್ಡ್ ಆಗುತ್ತೆ. ಸ್ವಲ್ಪ ಬದನೆಕಾಯಿ ಸ್ವಲ್ಪ ದೊಡ್ಡದಿದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಮ್ಮ ಕಡೆ ನಮ್ಮಮ್ಮ ಎಲ್ಲ ತರಕಾರಿನ ಪೂರ್ತಿ ಬೇಯಿಸಿದ್ರೆ ಅದ್ರ ಒಳಗಿರೋ ವಿಟಮಿನ್ಸ್ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಮೆತ್ತಗಾಗೋ ಥರ ಬೇಯಿಸ್ಕೊಡ್ತಾ ಇರಲಿಲ್ಲ. ನಾನು ಅದಕ್ಕೆ ಇಷ್ಟೇ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕುದಿ ಬಂದಾದಮೇಲೆ ಅದನ್ನು ನಿಮ್ಗೆ ಗೊತ್ತಾಗುತ್ತೆ. ಒಂದು ಯಾವುದಾದ್ರೂ ಕಟ್ ಮಾಡಿಬಿಟ್ಟು ಇಲ್ಲಾಂದರೆ ಚಾಕುಲಿ ಚುಚ್ಕೊಂಬಿಟ್ಟು ನೋಡಿ ಗೊತ್ತಾಗುತ್ತೆ. ಈ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.